ನೋಡಿ, ಯುದ್ಧ ಭಾರತ ಬಯಸಿದ್ದಲ್ಲ, ಆದರೆ ಯುದ್ಧದ ಪರಿಣಾಮ ಭಾರತದ ಮೇಲಾಗಿದೆ. ಆ ಕಾರಣಕ್ಕೆ ಕೆಲವೊಮ್ಮೆ ಮನೆಯಲ್ಲಿ ಅಮ್ಮನೂ ಪಥ್ಯ ಪಾಲಿಸೋಕೆ ಹೇಳ್ತಾರೆ, ಡಾಕ್ಟ್ರು ಪಥ್ಯ ಪಾಲಿಸೋಕೆ ಹೇಳ್ತಾರೆ. ಅದರ ಉದ್ದೇಶ ಪಥ್ಯ ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅನ್ನೋದು ಉದ್ದೇಶ. ದೇಶದ ಆರೋಗ್ಯಕ್ಕೆ ಈ ಸಂದರ್ಭದಲ್ಲಿ ದುಂದು ವೆಚ್ಚ ಬೇಡ, ಈ ಸಂದರ್ಭದಲ್ಲಿ ಚಿನ್ನ ಖರೀದಿ ಬೇಡ. ಯಾಕೆ ಅಂದರೆ ಅದರಿಂದಾಗಿ ನಮ್ಮ ಫಾರಿನ್ ಎಕ್ಸ್ಚೇಂಜು ಹೊರ ಹೋಗುತ್ತೆ. ಹೊರ ಹೋದ್ರೆ ಏನು ಪರಿಣಾಮ ಆಗುತ್ತೆ ಅಂದರೆ ಅಂದಾದೊಂದಿ ರಾಜಕಾರಣದಿಂದಾಗಿ ನಮ್ಮ ದೇಶದ ಚಿನ್ನವನ್ನು ಒತ್ತ ಇಡುವಂಥ ಕೆಟ್ಟ ಪರಿಸ್ಥಿತಿ ಬಂದಿತ್ತು 90-91ರಲ್ಲಿ. ಆ ಕೆಟ್ಟ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಒಂದು ನಿಮಿಷ, ಪ್ರಧಾನಮಂತ್ರಿಗಳು ಮೋಜು ಮಸ್ತಿಗೆ ಹೋಗಿಲ್ಲ. ಭಾರತದ ಹಿತಕ್ಕೋಸ್ಕರ ಬೇರೆ ಬೇರೆ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಭಾರತದ ಹಿತ ಕಾಪಾಡೋದಕ್ಕೆ ಹೋಗಿದ್ದಾರೆ. ಮೋಜು ಮಸ್ತಿಗೆ ಹೋಗ್ತಾರಲ್ಲ ಕೆಲವರು, 3 ದಿನ ಕ್ಯಾಂಪೈನ್ ಮಾಡಿ 30 ದಿನ ನಾಪತ್ತೆ ಆಗ್ತಾರಲ್ಲ ಕಾಂಗ್ರೆಸ್ ಲೀಡರು, ಅವರಿಗೆ ಇದನ್ನು ಪ್ರಶ್ನೆ ಮಾಡ್ಕೊಂಡಿಲ್ಲ. ಅವರ ವೈಯಕ್ತಿಕ ಆದಾಯಕ್ಕಿಂತ 10 ಪಟ್ಟು ಜಾಸ್ತಿ ಖರ್ಚು ಮಾಡಿದಾರಲ್ಲ, ಎಲ್ಲಿ ಯಾವ ಸೋರ್ಸು ಅಂತ ಗೊತ್ತಿಲ್ಲದೆ ಇದ್ರು ಅವರಿಗೆ ಇದನ್ನು ಪ್ರಶ್ನೆ ಮಾಡಿ. ನರೇಂದ್ರ ಮೋದಿ ಅವರು ಉತ್ತರ ಕೊಡ್ತಾ ಇಂಟರ್ನ್ಯಾಷನಲ್ ಚರ್ಚೆ ಆಗ್ತಾ ಇದೆ ಸರ್. ಅದು ಭಾರತಕ್ಕೆ ಒಂದು ರೀತಿ ಅವಮಾನ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಪತ್ರಕರ್ತರು ಪ್ರಶ್ನೆ ಕೇಳೋಕೆ ಅಧಿಕಾರ ಇದೆ. ನೀವು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನನಗೂ ಇಲ್ಲ. ಆದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಯಾರು ಅಂತ ಹೇಳಿದ್ರೆ ಅವರು ಪ್ರೈಮ್ ಮಿನಿಸ್ಟರ್. ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಪ್ರೈಮ್ ಮಿನಿಸ್ಟರ್, ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್. ಇಂಟ್ರಾಕ್ಷನ್ ನೋಡಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಪಬ್ಲಿಕ್ಕಿಗೆ ಕನೆಕ್ಟ್ ಆದಷ್ಟು ಬಹುಶಃ ಸ್ವತಂತ್ರ ನಂತರ ಇನ್ಯಾವುದೇ ಪ್ರೈಮ್ ಮಿನಿಸ್ಟರ್ ನೋಡಿ, ಅವರ ಮನ್ ಕಿ ಬಾತ್, ಅವ್ರ ಪ್ರಧಾನಮಂತ್ರಿ ಆಗೋಕ್ಕೆ ಮುಂಚೆ ದೇಶದ ಯಾವ ಪ್ರಧಾನಮಂತ್ರಿಗಳು ಇರಲಿಲ್ಲ. ನಿಮ್ಗೇನಂದ್ರೆ ಅದ್ರ ಜೊತೆಗೆ ನಮೋ ಆ್ಯಪ್ನಲ್ಲಿ ರೆಗ್ಯುಲರ್ ಕನೆಕ್ಟ್ ಇರ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಜನರಿಗೆ ಕನೆಕ್ಟ್ ಆಗದೆ ಇದ್ದಿದ್ರೆ 3rd ಟೈಮ್ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಇರಲಿಲ್ಲ. ಮನ್ ಕಿ ಬಾತ್ನಲ್ಲಿ ಜನಸಾಮಾನ್ಯರಿಗೆ ಪ್ರೇರಣೆ ಕೊಡ್ತಕ್ಕಂಥ, ಸಾಮಾನ್ಯ ಜನರು ಕೂಡ ಸಾಧನೆಯ ಕಡೆಗೆ ಹೋಗ್ತಕ್ಕಂಥ ಪ್ರೇರಣಾದಾಯಿ ಸಂಗತಿಗಳನ್ನು ಹಂಚ್ಕೊಡ್ತಾರೆ. ರಾಜಕಾರಣ ಇವತ್ತವರೆಗೂ ಮಾತಾಡಿಲ್ಲ ಅವರು. ಈಗ ತಾಕತ್ತಿನ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಪ್ರೂವ್ ಆಗೋದಿಲ್ಲ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ತಾಕತ್ತಿನ ಪ್ರಶ್ನೆ. ಆ ತಾಕತ್ತಿನ ಪ್ರಶ್ನೆಯನ್ನ ಜನ ಮೋದಿಜಿಯವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಒಂದೊಂದೇ ರಾಜ್ಯಗಳನ್ನ, ಕಾಂಗ್ರೆಸ್ಸೇತರ ರಾಜ್ಯ, ಬಿಜೆಪಿಯೇತರ ರಾಜ್ಯಗಳನ್ನ ಬಿಜೆಪಿ ತೆಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಮೀನ್ಸ್ ತಾಕತ್ ಯಾರಿಗಿದೆ ಅಂತ ಜನ ತೋರಿಸಿದ್ದಾರೆ. ಈಗ ಈ ಕಾಂಗ್ರೆಸ್ನವರಿಗೆ ಒಲ್ಲದ ಗಂಡನಿಗೆ ಹೊಸರಲ್ಲಿ ಕಲ್ಲು ಅಂತ ಅನ್ನುವಂಥ ಸ್ವಭಾವ. ಹಾಗಾಗಿ ಅವರಿಗೆ ಕೆಲವು ಸಂಗತಿಗಳು ಅರ್ಥ ಆಗಲ್ಲ. ಖರ್ಗೆ ಅವರು ಅಲ್ರಿ, ನಿಮ್ಗೇನಂತಂದ್ರೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಕೋಟನ್ನು ಗಿಫ್ಟ್ ಕೊಟ್ಟಿದ್ದಾರೆ, ಮೈಸೂರು ಸಿಲ್ಕ್ ಸೀರೆಯನ್ನು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ, ಪಂಚೆಯನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಇವೆಲ್ಲವೂ ವಿವಾದವನ್ನಾಗಿ ನೋಡುವಂಥದ್ದು ಅವರ ಒಂದು ಕೆಟ್ಟ ಮಾನಸಿಕತೆಯನ್ನು ತೋರಿಸುತ್ತೆ. ಅವರಿಗಿರುವಂಥ ಒಂದು ಕೆಟ್ಟ ಮಾನಸಿಕತೆ, ಅವರ ಮಾನಸಿಕತೆ ಅವರ ಹಿರಿತನಕ್ಕೆ ಪೂರಕವಾಗಿರ್ತಕ್ಕಂಥ ಮಾನಸಿಕತೆ ಅಲ್ಲ. ಮತ್ತು ಅತಿ ದೀರ್ಘಕಾಲ ಆಡಳಿತ ನಡೆಸಿದ ಒಂದು ಪಕ್ಷದ ಮಾನಸಿಕತೆಯನ್ನು ಅದು ತೋರಿಸೋದಿಲ್ಲ. ಧನ್ಯವಾದ.